So I can do it, I will do it. ಡ್ರಗ್ಸ್ಗೆ ಅವ್ರ ಹೋಗ್ತಾ ಇದ್ದಾರೆ ಅಂತಂದ್ರೆ ಮನೆಯಲ್ಲಿ ನಾನು ಸ್ಕೂಲಲ್ಲಿ ಇದ್ದಾಗ ಹೇಳ್ತೀನಿ, ಹೈಸ್ಕೂಲಲ್ಲಿ ಇದ್ದಾಗ ತುಂಬಾ ನಾಟ್ ಹರ್ಟಿಂಗ್ ಎನಿಬಡಿ ಎಲ್ಸ್ ಎಮೋಷನ್ಸ್ ಆಗಲಿ, ತುಂಬಾ ದುಡ್ಡಿರೋರ್ ಪೇರೆಂಟ್ಸ್ ಮನೆಯಲ್ಲೂ ಆ ವೀಕೆಂಡ್ಗೆ ಕಾಯ್ತಾ ಇರ್ತಾರೆ. ಸ್ಟೋರೀಸ್ ಹೇಳ್ತಾರಲ್ಲ, ವೀಕೆಂಡ್ ಅಲ್ಲಿ ಆ ಗಿಡ ಹೆಂಗ್ ಬೆಳೀತಾ ಇದೆ ಹಂಗೆ ನಿನ್ ಬುದ್ಧಿನೂ ಬೆಳಿಬೇಕು. ಆ ಬಟರ್ಫ್ಲೈಗೆ ಸ್ಟ್ರಗಲ್ ಆಗಿ ಅದೇ ಆಗಿ ಓಪನ್ ಆಗಿದಾಗ ಬಟರ್ಫ್ಲೈ ಆಗತ್ತೆ. ನೀವು ಸ್ಟೂಡೆಂಟ್ಸ್ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಮುಂದುವರಿತಾ ಇರ್ತಾರೆ, ಅದ್ರ ಸಾಕಷ್ಟು ಜನ ಸವಾಲುಗಳನ್ನ ಎದುರ್ಸಕ್ಕಾಗದೆ ಹಂಗೆ ಕ್ವಿಟ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ಏನಾದ್ರು ಒಂದು ಟಿಪ್ಸ್ ಕೊಡಕ್ಕೆ ಕಂಟಿನ್ಯೂಸ್ ಆಗಿ ನಾವು ಒಂದು ಗೋಲ್ ಅಚೀವ್ ಮಾಡ್ಬೇಕಂದ್ರೆ ಏನೇ ಆಬ್ಸ್ಟಿಕಲ್ ಬರಲಿ, ಇಂಪಾಸಿಬಲ್ ಅಂತ ಬಂದಾಗ ಅದನ್ನ ಪಾಸಿಬಲ್ ಅಂತ ಅಂದ್ಬಿಟ್ಟು ತಗೊಂಡು ನಾವು ಮೈಂಡ್ ಸೆಟ್ ಮಾಡ್ಕೊಂಡು ಮಾಡಿದ್ರೆ ನಥಿಂಗ್ ಇಸ್ ಇಂಪಾಸಿಬಲ್. ಸೊ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್ ಶ್ಲೋಕ ಇಟ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಸಕ್ಸಸ್. ಇಟ್ ಈಸ್ ಓನ್ಲಿ ದ ಮೈಂಡ್ ಸೆಟ್. ಮನ್ಸಲ್ಲಿ ನಾವು ಮಾಡಕ್ ಆಗಲ್ಲ ಅಂದ್ರೆ ಆಗಲ್ಲ, ಆಗತ್ತೆ. ಯಾಕೆ ಆಗಲ್ಲ, ನನ್ನ ಕೈನಲ್ಲಿ ಯಾಕೆ ಎದುರ್ಸಕ್ ಆಗಲ್ಲ ಅಂತಂದ್ರೆ ಅದು ಹಾಗೆ ಆಗೋಗುತ್ತೆ, ಆಟೋಮೆಟಿಕ್ ಆಗುತ್ತೆ, ವಿತೌಟ್ ಸ್ಟ್ರೈನ್ ಆಗ್ಬಿಡತ್ತೆ. ಓದೋ ಟೈಮ್ನಲ್ಲಿ ಓದಿ, ಆಡೋ ಟೈಮ್ನಲ್ಲಿ ಆಡಿ, ದೊಡ್ಡವ್ರ ಚಿಕ್ಕವ್ರಿಗೆ ಮರ್ಯಾದೆ ಕೊಡಿ, ಅಮ್ಮಂದಿರ್ಗೆ ಪ್ರೀತಿ ಮಾಡಿ, ಅಮ್ಮ ಅಪ್ಪಗೆ ಪ್ರೀತಿ ಮಾಡಿ, ನಿಮ್ ಲಿಮಿಟ್ಸ್ ಅಲ್ಲಿ ಎಂಜಾಯ್ ಮಾಡಿ. ನಾಟ್ ಹರ್ಟಿಂಗ್ ಎನಿಬಡಿ ಎಲ್ಸ್ ಎಮೋಷನ್ಸ್ ಆಗಲಿ, ಅದರ್ಸ್ ಫಿಸಿಕಲಿ ಆಗಲಿ. ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್, ರೆಸ್ಟ್ ವಿಲ್ ಫಾಲೋ. ಸಕ್ಸಸ್ ಎವ್ರಿಥಿಂಗ್ ವಿಲ್ ಫಾಲೋ ಇಟ್. ಒಳ್ಳೆ ಮನುಷ್ಯ ಆಗ್ಬೇಕು. ಒಳ್ಳೆ ಮನುಷ್ಯ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ಸಕ್ಸಸ್ ಆಗ್ಲಿ ಇದಾಗ್ಲಿ ಎಲ್ಲಾನು ಹಿಂದ್ಗಡೆ ಅದೇ ಬರುತ್ತೆ. ಹೌದು. ಡ್ರಗ್ಸ್ಗೆ ಇವಾಗ ಜಾಸ್ತಿ ಅಡಿಕ್ಟ್ ಆಗ್ತಾರ, ಅದ್ರ ಬಗ್ಗೆ ಡ್ರಗ್ಸ್ಗೆ ಅವ್ರ ಹೋಗ್ತಾ ಇದ್ದಾರೆ ಅಂತಂದ್ರೆ ಮನೆಯಲ್ಲಿ ಲ್ಯಾಕ್ ಆಫ್ ಲವ್, ಲ್ಯಾಕ್ ಆಫ್ ಅಟೆನ್ಷನ್. ಅದ್ರಿಂದಾನೆ, ಯಾಕಂದ್ರೆ ಮನೆಯಲ್ಲಿ ಯಾವಾಗ ಬಡವರು ಸೌಕರ್ ಅಂತ ಇಲ್ಲ, ನೋಡ್ತಾ ಇದೀವಲ್ಲ, ತುಂಬಾ ದುಡ್ಡಿರೋರ್ ಪೇರೆಂಟ್ಸ್ ಮನೆಯಲ್ಲೂ ಏನಾಗಿದೆ, ತಾಯಿ ತಂದೆ ಅವ್ರವ್ರು ಬ್ಯುಸಿ ಇರ್ತಾರೆ, ಕೆಲ್ಸದವ್ರಿಗೆ ಹೇಳ್ಬಿಡ್ತಾರೆ ಅಡ್ಗೆ ಮಾಡಿ ಹಾಕು, ಅವ್ನ್ ಬಂದ್ರೆ ಅಟೆಂಡ್ ಮಾಡು ಅಂತ ನ್ಯಾನೀಸ್ ಇರ್ತಾರೆ. ಅದ್ರಲ್ಲಿ ಏನಾಗುತ್ತೆ, ಮಗುಗೆ ಮೇನ್ ಬೇಕಾಗಿರೋದು ನ್ಯಾನೀಸು, ಗ್ಯಾಡ್ಜೆಟ್ಸು, ಸಮರ್ ಕ್ಲಾಸಸ್ ಅಲ್ಲ. ತಂದೆ ತಾಯಿ ಜೊತೆ ಕೂತ್ಕೊಂಡು ಅನ್ನ ಸಾರೇ ತಿನ್ಲಿ, ಆ ಅಪ್ಪ ಗದರ್ಸೋದು, ಅವ್ನು ಮಾಡಿದ ತಪ್ಪಲ್ಲಿ ಅಪ್ಪ ಗದರ್ಸೋದು, ಅಮ್ಮ ಗದರ್ಸೋದು, ಅಮ್ಮ ಪ್ರೀತಿ ಮಾಡೋದು, ಸಪೋರ್ಟ್ ಮಾಡ್ತಾರಲ್ಲ, ಅಪ್ಪ ಮಾಡಿದಾಗ ಅಮ್ಮ ಸಪೋರ್ಟ್, ಅಮ್ಮ ಮಾಡಿದಾಗ ಅಪ್ಪ ಸಪೋರ್ಟ್ ಕೊಡ್ತಾರಲ್ಲ ಮಕ್ಕಳಿಗೆ, ಅದು ವೆರಿ ಗುಡ್ ಡೆವಲಪ್ಮೆಂಟ್ ಅವ್ರಿಗೆ. ಆಮೇಲೆ ಕೆಟ್ಟ ದಾರಿಗೆ ಹೋಗಲ್ಲ. ಯಾವಾಗ ಮಗು ಲೋನ್ಲಿ ಆಗಿರ್ತಾನೆ, ಕೈ ತುಂಬಾ ಪಾಕೆಟ್ ಮನಿ ಕೊಟ್ಬಿಡ್ತಾರೆ, ಯುಟಿಲೈಸ್ ಮಾಡಕ್ ಆಗಲ್ಲ, ಬ್ಯಾಡ್ ಇನ್ಫ್ಲೂಯೆನ್ಸ್ ನಲ್ಲಾಗಿ ಡ್ರಗ್ಸ್ಗೆ ಅದಕ್ಕೆಲ್ಲ ಹೋಗ್ತಾರೆ. ಈಸಿ ಮನಿ ಅಂತ ಹೋಗ್ತಾರೆ. ಇನ್ನು ಆಚೆಗಡೆ ಕೆರೆ ಇಲ್ದಿರಾಗ ಟಾರ್ಗೆಟ್ ಆಗ ಹೋಗ್ತಾರೆ ಮಕ್ಕಳು. ಅದರಿಂದ ಆಚೆ ತೆಗಿಬೇಕಂದ್ರೆ ಕಷ್ಟ ಆಗತ್ತೆ ಮಕ್ಕಳು. ಮೇನ್ ಪೇರೆಂಟ್ಸ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಅನ್ನೋದು ಅದಕ್ಕೇನೆ. ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೇನು ಮಗುಗೆ ಗೊತ್ತಿರ್ಬೇಕು, ಈಗ ಸಾಯಂಕಾಲ ಬಂದ್ರೆ ಅಪ್ಪ ಅಮ್ಮ ನಮ್ ಜೊತೆಗಿರ್ತಾರೆ. ಇಲ್ಲ ವೀಕೆಂಡ್ಸ್ ಪ್ಲಾನ್ ಮಾಡ್ಬೇಕು, ವೀಕೆಂಡ್ಸ್ ಅಲ್ಲಿ ಹೋಗೋಣ, ಈ ತರ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿರೋ ಪೇರೆಂಟ್ಸ್ ಮಕ್ಕಳಿಗೆ ಒಳ್ಳೆ ಡೆವಲಪ್ಮೆಂಟ್ ಅಲ್ಲಿ ಕೊಟ್ರೆ ಮಗು ಫುಲ್ ವರ್ಕ್ ಮುಗಿಸಿ ಆ ವೀಕೆಂಡ್ಗೆ ಕಾಯ್ತಾ ಇರ್ತಾರೆ. ಸ್ಟೋರೀಸ್ ಹೇಳ್ತಾರಲ್ಲ, ವೀಕೆಂಡ್ ಅಲ್ಲಿ ನಮ್ ಪಪ್ಪನ್ ಜೊತೆ ನಾನು ಪಾರ್ಕ್ ಹೋಗ್ತಾ ಇದ್ದೀನಿ ಆಡಕ್ಕೆ, ನಮ್ಮ ಮಮ್ಮಿ ಜೊತೆ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅಜ್ಜಿ ಮನೆಗೆ ಹೋದ್ರೆ ಇಲ್ಲಿ ಹೋಮ್ ವರ್ಕ್ ಕೊಡೋದು ನಾನು ಹೇಗೆ ಅಂದ್ರೆ ಸಮರ್ ಅಜ್ಜಿ ಜೊತೆಗೆ ಹೋಗ್ಬೇಕು, ಅಂಕಲ್ ಆಂಟಿ ಅವ್ರ ಮನೆಗೆಲ್ಲ ವಿಸಿಟ್ ಮಾಡ್ಬೇಕು, ಅವ್ರಿಗೆ ಒಂದ್ ಮಾರಲ್ ಸ್ಟೋರಿ ಇವ್ರು ಹೇಳ್ಬೇಕು, ಅವರಿಂದ ಒಂದ್ ಮಾರಲ್ ಸ್ಟೋರಿ ಕೇಳ್ಕೊಂಡ್ ಬರ್ಬೇಕು, ಆಮೇಲೆ ಇಲ್ಲಿ ಬರ್ದಿ ಕೊಡ್ಬೇಕು. ಅವಾಗ ಏನಾಗತ್ತೆ, ಅವ್ರಿಗೆ ಮಾರಲ್ಸ್ ಅವ್ರ ಅಜ್ಜಿ ತಾತ ಅವ್ರ ಇದ್ರ ಜೊತೆ ರಿಲೇಟ್ ಆಗಿದ್ರೆ ಎಷ್ಟೋ ಬರುತ್ತೆ ಅವ್ರಿಗೆ ಕಲ್ತಂಗೆ. ಹೌದು, ಯಾಕಂದ್ರೆ ತುಂಬಾ ಜನ ಪೇರೆಂಟ್ಸ್ ಮಾರಲ್ ಸ್ಟೋರೀಸ್ ಹೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಆಕ್ಷನ್ ಕೊಡ್ತೀವಿ ಅವ್ರಿಗೆ, ಏನಾದ್ರೂ ಒಂದ್ ಒಳ್ಳೆ ಗುಡ್ ಟರ್ನ್ ಮಾಡ್ಕೊಂಡ್ ಬರ್ಬೇಕು. ಇವಾಗ ಊರ್ಗ್ ಹೋಗಿದ್ರೆ ಒಂದ್ ಗಿಡ ಹಾಕ್ ಬರ್ಬೇಕು ಅಲ್ಲಿ ಊರಲ್ಲಿ, ಯಾಕಂದ್ರೆ ದಿನ ಹೋಗಲ್ವಲ್ಲ, ಯಾರ್ಗನ ಇನ್ಸ್ಟ್ರಕ್ಷನ್ ಕೊಟ್ಟು ಬರ್ಬೇಕು, ನೀರ್ ಹಾಕಿ ನನ್ ಗಿಡನ ನೋಡ್ಕೊಳ್ಳಿ ಅಂತ. ಅವಾಗ ನೆಕ್ಸ್ಟ್ ಇವ್ರು ಹೋಗ್ದಾಗೆಲ್ಲ ಹೋಗಿ ನೀರ್ ಹಾಕ್ ಬರ್ಬೇಕು.
ಅವಾಗ ಏನಾಗುತ್ತೆ, ಅವ್ನಿಗೆ ಮೈಂಡ್ ಬ್ಯುಸಿ ಇರುತ್ತೆ. ಆ ಗಿಡ ಹೆಂಗ್ ಬೆಳೀತಾ ಇದೆ ಹಂಗೆ ನಿನ್ ಬುದ್ಧಿನೂ ಬೆಳಿಬೇಕು ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಆ ಗಿಡ ಬ್ರಾಂಚಸ್ ಆಗಿ ಹೆಂಗ್ ದೊಡ್ಡದಾಗಿ ಅದು ನೋಡಿ ಹೆಂಗ್ ಶಕ್ತಿಯಾಗಿ ಹಂಗೆ ನೀನು ಓದಿ ಬರ್ದು ಎಲ್ಲ ಮಾಡಿ ನೀನು ಎಕ್ವಿಪ್ ಆಗಿ ನಿಂತ್ಕೊಬೇಕು ಅಂತಂದಾಗ ಏನಾಗುತ್ತೆ, ಅವ್ರದ್ರಲ್ಲಿ ನಾಲೆಡ್ಜ್ ಗೇನ್ ಮಾಡ್ಬೇಕು, ಅದು ಓದ್ಬೇಕು, ಇದ್ ಮಾಡ್ಬೇಕು, ಎಕ್ಸ್ಪೆರಿಮೆಂಟ್ ಅಂತ ಅದ್ರಲ್ಲೇನೆ ಇರುತ್ತೆ. ಯಾವಾಗ ಅದೆಲ್ಲ ಸ್ಟಫ್ ನಾವು ಕೊಡಲ್ಲ, ಚಿಕ್ಕದೇ ಅನ್ಸ್ಬೋದು, ಸಿಲ್ಲಿ ಅನ್ಸ್ಬೋದು ಇನ್ನಿರೋದು ಜನರೇಷನ್, ಬಟ್ ಆ ಸಿಲ್ಲಿ ಸ್ಮಾಲ್ ಥಿಂಗ್ಸ್ ಅನ್ನೇ ಅವ್ರಿಗೆ ದೊಡ್ಡವ್ರು ಮಾಡೋದು. ಆ ಎಕ್ಸ್ಪೀರಿಯನ್ಸ್ ಅದೇನು ಎಲ್ಲ ಇಂಟರ್ನೆಟ್ ಅಲ್ಲೇ ಸಿಗೋದು, ನೋಡ್ ಬರ್ದ್ ಬಿಡೋಣ ಅಂದ್ರೆ ಆ ಹೋಗೋ ಎಕ್ಸರ್ಸೈಸ್ ಬಟರ್ಫ್ಲೈ ಸ್ಟೋರಿ ಇದೆಲ್ಲ, ಆ ಬಟರ್ಫ್ಲೈಗೆ ಸ್ಟ್ರಗಲ್ ಆಗಿ ಅದೇ ಆಗಿ ಓಪನ್ ಆಗಿದಾಗ ಬಟರ್ಫ್ಲೈ ಆಗತ್ತೆ. ನಾವ್ ಅದಕ್ಕೆ ಹೆಲ್ಪ್ ಮಾಡಿ ಅದಕ್ಕೆ ಈಸಿ ಆಗ್ಲಿ ಅಂತ ಕಟ್ ಮಾಡ್ಬಿಟ್ರೆ ಲೈಫ್ಗೆ ಕ್ರಿಪಲ್ ಆಗತ್ತೆ. ಸೇಮ್ ವೇ ಮಕ್ಳುನು ಅವ್ರಿಗೆ ಹೇಗೆ ನಾವು ಬೆಳೆದು ಅವ್ರಿಗೆ ಅವ್ರ ಸ್ಟ್ರಗಲ್ ಅಂತಂದ್ರೆ ಆ ಮೊಮೆಂಟ್ ಇಂದ ಹಿ ಹ್ಯಾಸ್ ಟು ಫೇಸ್ ಇಟ್, ಅಲೋ ಮಾಡ್ಬೇಕು ಅವ್ನಿಗೆ ಅದು ಆಬ್ಸ್ಟಿಕಲ್ ನ ಪಾರ್ ಮಾಡಿ ಬಾ. ಸೊ ಈಗ ಎಲ್ಲ ಪಾರ್ ಮಾಡಿ ಬಂದ್ರೆ ದೊಡ್ಡವರಾದ್ಮೇಲೆ ಎಷ್ಟೇ ಆಬ್ಸ್ಟಿಕಲ್ ಇರ್ಲಿ ಮಕ್ಳಿಗೆ ಗೊತ್ತಿರುತ್ತೆ ಅದ್ರಿಂದ ನಾನು ಆಚೆ ಬರ್ಬೇಕು ಅಂತ. ನಮ್ಮೆಲ್ಲರೂ ವೀಕ್ಷಕರಿಗೆ ಹಾಗೂ ನಿಮ್ಮನ್ನು ತಿಳಿದಿರೋರಿಗೆ ಪ್ರಿನ್ಸಿಪಲ್ ಹಾಗೆ ನೀವು ಪರಿಚಯ ಇದ್ದೀರಾ. ನಿಮ್ಮ ಒಳಗಿನ ವ್ಯಕ್ತಿತ್ವವನ್ನು ಹಾಗೆ ನೀವು ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ಅವಾಗಿನ ಜೀವನ ಹೇಗಿತ್ತು, ಅವಾಗಿನ ಒಂದು ಎಜುಕೇಶನ್ ಹೇಗಿತ್ತು, ಅದರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ನಾವೆಲ್ಲ ಚಿಕ್ಕವರಿದ್ದಾಗ ಇಷ್ಟು ಇದಿರ್ಲಿಲ್ಲ, ಫ್ರೀ ಆಗಿ ಆಟ ಆಡ್ತಾ ಇದ್ವಿ, ಗ್ರೌಂಡ್ ಅಲ್ಲಿ ಆಡ್ತಾ ಇದ್ವಿ, ಆಡೋ ಸಮಯ ಜಾಸ್ತಿ ಇತ್ತು, ಓದೋ ಪ್ರೆಷರ್ ಕಮ್ಮಿ ಇತ್ತು. ಆಮೇಲೆ ಅವಾಗ ಇಂಟರಾಕ್ಷನ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್ ಹೇಗಿತ್ತು ಅಂತಂದ್ರೆ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಮನೆಗೆ ಹೋಗಿ ಹೇಳಿದ್ರೆ ನಿಮ್ ಟೀಚರ್ ನೀನ್ ತಪ್ಪು ಮಾಡಿದ್ಯಾ, ಅವರೇ ಇದ್ ಮಾಡ್ತಾರೆ ಅಂತ ಅನ್ಬಿಟ್ಟು ಇವಾಗ ಬಂದು ಒಂದೊಂದ್ ಚಿಕ್ಕ ಪುಟ್ಟ ಇದಕ್ಕೆ ಹೇಳ್ತಾರಲ್ಲ, ಆ ತರ ಯಾವ್ದು ಇರ್ಲಿಲ್ಲ. ಸೊ ನಮ್ಗೆ ಮೌಲ್ಡ್ ಮಾಡಕ್ಕೆ ನಮ್ ಟೀಚರ್ಸ್ಗೆ ಬಿಡೋರು. ಇನ್ನೇನಾದ್ರು ತಪ್ಪು ಮಾಡಿದಾಗ ಮನೇಲಿ ಹೋಗಿ ಹೇಳಿದ್ರೆ ನೀನ್ ತಪ್ಪು ಮಾಡಿರ್ತೀಯ, ನೀನ್ ಶಿಕ್ಷೆ ಪಡೆದಿರ್ತೀಯ ಅಂತ ನಮ್ಗೆ ಆತರ ಬುದ್ಧಿ ಹೇಳೋರು ಇದ್ರು. ಅವಾಗೂ ಈಗೂ ತುಂಬಾ ಡಿಫ್ರೆನ್ಸ್ ಇದೆ. ಕರೆಕ್ಟ್ ಮ್ಯಾಮ್. ನೀವು ಸ್ಟೂಡೆಂಟ್ ಆಗಿ ಕಾಲೇಜ್ ಹೋಗ್ಬೇಕಾದ್ರೆ ಅದರ ಒಂದು ಅನುಭವವನ್ನು ತಿಳಿಸ್ಕೊಡಿ. ನಾನ್ ಸ್ಕೂಲಲ್ಲಿ ಇದ್ದಾಗ ಹೇಳ್ತೀನಿ, ಹೈಸ್ಕೂಲ್ ನಲ್ಲಿ ಇದ್ದಾಗ ತುಂಬಾ ಟಿಮಿಡ್ ಇದ್ದೆ. ನಂದು ಬ್ಯಾಗ್ ಯಾರನ್ನ ಮುಚ್ಚಿಟ್ಬಿಟ್ರೆ ಅಳ್ತಾ ಇದ್ದೆ ನಾನು. ಆಮೇಲೆ ಸ್ಕೌಟಿಂಗ್ ಅಲ್ಲಿ ಇದ್ದೆ, ಆಮೇಲೆ ಕ್ಯಾಂಪ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಅಲ್ಲಿ ಏನ್ ಮಾಡೋರು, ನನ್ನ ಸೀನಿಯರ್ಸ್ ಎಲ್ಲ ಬ್ಯಾಗ್ ಮುಚ್ಚಿಟ್ಬಿಡೋರು, ಇಲ್ಲ ಬ್ಯಾಗ್ ಸಿಕ್ಕಿಲ್ಲ ಅಂದ್ರೆ ನನ್ಗೆ ಹೋಗಿ ನನ್ ಬ್ಯಾಗ್ ಎಲ್ಲಿದೆ ಅಂತ ಹುಡುಕಿ ತರೋ ಅಷ್ಟುನು ಇದಿಲ್ಲ, ಫಸ್ಟ್ ಅಳೋದೇ ಇತ್ತು. ಸೊ ತುಂಬಾ ಬೇಗ ಅಳ್ತಾ ಇದ್ದೆ ನಾನು. ಕಾಲೇಜ್ ಬಂದೆ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟೆ. ಕಾಲೇಜ್ ಬಂದಾಗ ನಮ್ ಲೆಕ್ಚರರ್ಸ್ ಎಲ್ಲ ತುಂಬಾನೇ ನಾಟಿ ಅಂತ ಹೇಳೋರು. ಸೈಕಾಲಜಿ ಬೇರೆ ನಾವು ತಗೊಂಡಿದ್ವಿ. ಅವಾಗ ಲೆಕ್ಚರರ್ಸ್ಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋವಾಗೆಲ್ಲ ಎಕ್ಸ್ಪೆರಿಮೆಂಟ್ ನಾವು 2 ಸತಿ ಮಾಡ್ತಾ ಇದ್ವಿ. ಸರ್ ಇವಾಗ ನಂಗೆ ಇದು ಸರಿ ಹೋಗಿಲ್ಲ, ಇನ್ನೊಂದ್ಸತಿ ಮಾಡ್ತೀವಿ ಫ್ರೀ ಟೈಮ್ ನಲ್ಲಿ ಅಂದ್ಬಿಟ್ಟು ಲ್ಯಾಬ್ಗೆ ಅದಕ್ಕೆಲ್ಲ ಹೋಗಿ ಲ್ಯಾಬಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೈಕಾಲಜಿಕಲ್ ಲ್ಯಾಬ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದ್ ಮಾಡಕ್ಕೆ. 2 ಹ್ಯಾಂಡ್ಸ್ ಅಲ್ಲಿ ಮಾಡ್ಬೇಕು, ಮೈಂಡ್ ಕೋಆರ್ಡಿನೇಷನ್, ಮೈಂಡ್ ಎಲ್ಲ ಮೈಂಡ್ ರೀಡಿಂಗೇ ಇರತ್ತೆ. ಅದು ಪರ್ಫಾರ್ಮೆನ್ಸ್ ಅಲ್ಲಿ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ನಾವು ಲೆಕ್ಚರರ್ಸ್ಗೆ ಸೆಕೆಂಡ್ ಟೈಮ್ ಮಾಡಕ್ಕೆ ಕೊಡಿ ಅಂತ. ಅದು ಫಸ್ಟ್ ಟೈಮ್ ರಿಸಲ್ಟೇ ಬರೆಯೋರು. ಅದಕ್ಕೆ ಆ ಫಸ್ಟ್ ಟೈಮ್ ಮಾಡುವಾಗ ಕಾನ್ಸಂಟ್ರೇಷನ್ ಇಂದ ಮಾಡೋವರೆಗೂ, ಅದು ಬರೋವರೆಗೂ ನಮ್ಗೆ ರಿಪೀಟೆಡ್ಲಿ ಮಾಡಿಸೋರು. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ತುಂಬಾ ನಾಟಿ ಇದ್ವಿ ಕಾಲೇಜಲ್ಲಿ. ಯಾಕಂದ್ರೆ ನಾವು ಓದಿದ್ ಗರ್ಲ್ಸ್ ಕಾಲೇಜಲ್ಲಿ ನಮ್ ಫುಲ್ ಗ್ಯಾಂಗ್ ತುಂಬಾ ಗಲಾಟೆ ಮಾಡ್ತಾ ಇದ್ವಿ. ಲೈಬ್ರರಿಗೆ ಹೋಗೋದು, ಪೂರ್ತಿ ಬುಕ್ಸ್ ನಮ್ ಗ್ಯಾಂಗೇನೆ ತಗೊಂಡ್ಬಿಡೋದು, ಬೇರೆಯವ್ರಿಗೆ ಬ್ಲಾಕ್ ಮಾಡಿಡೋದು, ಅದೆಲ್ಲ ಮಾಡ್ತಾ ಇದ್ವಿ. ಯಾವಾಗ ನಾನು ಸ್ಕೂಲ್ ಓಪನ್ ಮಾಡಿದೆ, ಇಲ್ಲಿ ವಿದ್ಯಾರಣ್ಯಪುರನಲ್ಲೇ ಬಂದ್ರು ನಮ್ಮ ಲೈಬ್ರರಿಯನ್. ಅವಾಗ ಮಾಡ್ಬಿಟ್ಟು ನೀನ್ ಸ್ಕೂಲ್ ಮಾಡಿದ್ಯಾ, ನೀನಾ ಅಂದ್ರು. ಸರ್ ಮಾಡಿದ್ದೀನಿ ಅಂದ್ರೆ. ನೀನ್ ಇಷ್ಟ ತೀಟೆ ಇದೆಯಾ ಅಂದ್ರು. ಅದಕ್ಕೆ ಅವ್ರು ಸಿಕ್ದಾಗೆಲ್ಲ ಹೇಳ್ತೀನಿ, ಸರ್ ಅವ್ರು ಮಾಡಿರೋ ತೀಟೆ ನನ್ಗೆ ಗೊತ್ತಿರೋದ್ರಿಂದ ನಂಗೆ ಬೇಗ ರಿಲೇಟ್ ಮಾಡ್ತೀನಿ ಅವ್ರಿಗೆ ಹಿಡಿಯಕ್ಕೆ. ಸೊ ಅವ್ರಿಗೆ ಪನಿಷ್ಮೆಂಟ್ ಇಲ್ದೇನೆ ಹೆಂಗ್ ಮಾಡ್ಬೇಕು ಅನ್ನೋದು ನನ್ಗೆ ಬಂದ್ಬಿಡತ್ತೆ ಸರ್ ಅಂತ ಹೇಳ್ತೀನಿ ಅವ್ರಿಗೆ. ಈಗ ಅವ್ರಿಗೂ ವಯಸ್ಸಾಗಿದೆ. ಇಲ್ಲೇ ಸಿಗ್ತಾರೆ, ಇನ್ನು 2-3 ಲೆಕ್ಚರರ್ಸ್ ಸಿಗ್ತಾರೆ. ಯಾವಾಗನ ಸಿಕ್ಕಿದಾಗ ಹೇಳ್ತಾರೆ, ನೀನ್ ಸ್ಕೂಲ್ ಮಾಡಿದ್ಯಾ, ಡಿಸಿಪ್ಲಿನ್ ಇದೆಯಾ ಅಂತಾರೆ. ಬಂದ್ ನೋಡಿ ಮ್ಯಾಮ್ ಅಂತ ಕರಿತೀನಿ ಅವ್ರಿಗೆ. ಬಂದ್ ನೋಡಿದಾಗ ಹ್ಯಾಪಿಯಾಗಿ ಹೋಗ್ತಾರೆ. ಸಾಕಷ್ಟು ಹುದ್ದೆಗಳಿದೆ, ಎಲ್ಲವನ್ನು ಅಂದ್ರೆ ಇಂಜಿನಿಯರ್, ಡಾಕ್ಟರ್ ಅವೆಲ್ಲ ಬಿಟ್ಟು ವಿದ್ಯೆ ಕೊಡುವಂತಹ ಶಿಕ್ಷಕಿಯ ಒಂದು ಹುದ್ದೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಇದು ನಿಮ್ಗೆ ಯಾವ ರೀತಿಯಾದ ಒಂದು ಮೋಟಿವೇಶನ್, ಯಾವ ರೀತಿ ಮೋಟಿವೇಶನ್ ಸಿಕ್ಕಿದೆ ನಿಮ್ಗೆ? ನಾನು ಓದಿರೋದು ಸ್ಕೂಲು ನಮ್ಮ ತಾಯಿ ಸ್ಕೂಲಲ್ಲಿ. ಆಮೇಲೆ ನಾನು ಬೇರೆ ಸ್ಕೂಲ್ಗೆ ಹೋಗಿದ್ದೆ. ಪ್ರೈಮರಿ ಸೆಕ್ಷನ್ ಎಲ್ಲ ನಮ್ಮ ತಾಯಿನೂ ಸ್ಕೂಲ್ ನಡೆಸ್ತಾ ಇದ್ರು. ಅದ ಸೊ ನಾವು ಚಿಕ್ಕದ್ರಿಂದನೂ ಅದೇ ನೋಡ್ಕೊಂಡ್ ಬಂದಿದ್ವಿ. ಆಮೇಲೆ ನಮ್ಮ ಮಮ್ಮಿಗೆ ಆಸೆ ಇತ್ತು ನಾವು ಒಂದು ಸ್ಕೂಲ್ ಮಾಡ್ಬೇಕು ಇದು ಅಂತ. ಸೊ ಮೋಟಿವೇಶನ್ ಇಸ್ ಮೈ ಮದರ್ ಅಂಡ್ ವಿ ಹ್ಯಾವ್. ಅವ್ರಿಗೆ ನಾವು
ಚಿಕ್ಕದ್ರಿಂದ ನೋಡ್ಕೊಂಡ್ ಬಂದಿರೋದೇನಂದ್ರೆ ನಾವು ಸ್ಕೂಲಿನ ವಾತಾವರಣನಲ್ಲೇ ಬೆಳೆದು ಬಂದಿದ್ದೀವಿ. ಸೊ ಆಟನೂ ನಾವು ಹಾಗೆ ಆಡ್ತಾ ಇದ್ವಿ, ಟೀಚರು ಸ್ಟೂಡೆಂಟ್ ಆಟನೇ ಆಡ್ತಾ ಇದ್ವಿ. ಓಕೆ. ಸೊ ಮೇನ್ ಇಂಟೆನ್ಷನ್ ಇಸ್ ಮೋಟಿವೇಶನ್ ಇಸ್ ಮೈ ಮದರ್, ನಮ್ಮ ತಾಯಿ. ಇದರಿಂದ ಓಕೆ, ಅಂದ್ರೆ ನಿಮ್ ಪೇರೆಂಟ್ಸ್ ಸಹ ಎಜುಕೇಶನ್ ಲೈನ್ ಅಲ್ಲೇನೆ ಇರೋದು. Okay. ಸೊ ನಮ್ ಬಾಲ್ಯ ಎಲ್ಲ ಸ್ಕೂಲ್ ವಾತಾವರಣನಲ್ಲೇನೆ ಬೆಳ್ದಿ ಹುಟ್ಟಿ ಎಲ್ಲ ಆಗಿರೋದು. ಸೊ ಆದ್ರಿಂದ ಸ್ಕೂಲು ನಮ್ಗೆ ಅದೇ ಮಕ್ಳಿಗೆ ಇದ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಂದ್ಬಿಡ್ತದೆ, ನಮ್ಮ ತಾಯಿ ಮೋಟಿವೇಶನ್ ಅದಕ್ಕೆ. ಓಕೆ, ಅಂದ್ರೆ ನೀವು ಇದು ಸ್ಥಾಪಿಸುವಂತ ಮುಂಚೆ ನೀವು ನಾನು 4 years ವರ್ಕ್ ಮಾಡಿದ್ದೀನಿ. ನಂದು ಎಜುಕೇಶನ್ ಬಂದು ಚೈಲ್ಡ್ ಸೈಕಾಲಜಿ ತಗೊಂಡಿದ್ದು. Okay. ಸೊ ಮಕ್ಳಂದ್ರೆ ನನ್ಗೆ ತುಂಬಾ ಇಷ್ಟ. ಸೊ ಮಕ್ಳಿಗೆ ಇಷ್ಟ, ಆ ಮಕ್ಕಳಿಗೆ ಕರೆಕ್ಟ್ ದಾರಿ ತೋರಿಸ್ಬೇಕು ಮಾಡ್ಬೇಕಂದ್ರೆ ನೋಬಲ್ ಪ್ರೊಫೆಷನ್ ಇಸ್ ಟೀಚರ್ಸ್ ಪ್ರೊಫೆಷನ್. ಸೊ ಇದರಿಂದ ನಾನು ಮೋಟಿವೇಟ್ ಆಗಿ ಸ್ಕೂಲ್ ಓಪನ್ ಮಾಡಿರೋದು. ಓಕೆ ಮೇಡಮ್, ಇವಾಗ ನೀವು ಆ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಯಾವ ರೀತಿಯಾದ ಒಂದು ಚಾಲೆಂಜಸ್ ಅನ್ನ ನೀವು ಫೇಸ್ ಮಾಡ್ಬೇಕಾಯ್ತು? ಯಾಕಂದ್ರೆ ಮಕ್ಳು ಇರ್ತಾರೆ, ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬರ್ಬೇಕಾಗತ್ತೆ. ಆ ಟೈಮಲ್ಲಿ ನೀವು ಯಾವ್ದೇ ಒಂದು ರೀತಿಯಾದ ಒಂದು ಸವಾಲು ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ? ಮ್ಯಾನೇಜ್ ಅಂತಂದ್ರೆ ಆಟೋಮೆಟಿಕ್ ಆಗಿ ಆಗೋಯ್ತದು, ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವಾಗ ಒಂದ್ ಮಾಡ್ಬೇಕು, ಒಂದ್ ಗೋಲ್ ಪಡಿಬೇಕು ಅಂತಂತಂದ್ರೆ ಎಲ್ಲ ಆಬ್ಸ್ಟಿಕಲ್ಸ್ ನಾವು ಫೇಸ್ ಮಾಡ್ಬೇಕು. ಅವಾಗ ಏನಾಯ್ತು, ಇಲ್ಲಿ ಫಸ್ಟ್ ಏರಿಯಾ ಹೊಸದು, ಜನ ಹೊಸೊಬ್ರು, ಅವ್ರು ನಮ್ಗೆ ಅಕ್ಸೆಪ್ಟ್ ಮಾಡ್ಬೇಕು, ನನಗೆ ಅಕ್ಸೆಪ್ಟ್ ಮಾಡ್ಬೇಕಾಯ್ತು. ಆ ಟೈಮ್ನಲ್ಲಿ ಏನಾಯ್ತು, ಮನೆಯಲ್ಲಿನೂ ಸೈಮಲ್ಟೇನಿಯಸ್ಲಿ ನನ್ನ ಮಕ್ಕಳು ಅವ್ರಿಗೆ ಬಿಟ್ಟು ಬರೋದು. ಸೊ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಆಗೋಯ್ತು. ಹೇಗಾಯ್ತು ಐ ಡೋಂಟ್ ನೋ, ಬೈ ಗಾಡ್ಸ್ ಗ್ರೇಸ್. ಮನೆಯಲ್ಲಿ ಅವಾಗ ಅತ್ತೆ ಮಾವ ಎಲ್ಲ ಇದ್ರಲ್ಲ, ಈ ಕಡೆ ತಾಯಿಯವ್ರ ಸಪೋರ್ಟು ಇತ್ತು. ಸೊ ಅದರಲ್ಲಿ ಅಷ್ಟು ನಂಗೆ ಕಷ್ಟ ಅನ್ಸ್ಲಿಲ್ಲ. ಎರಡು ಬ್ಯಾಲೆನ್ಸ್ ಆಯ್ತು. ಮಕ್ಳಿಗೂ ಅವ್ರ ಪಾಡ್ಗೆ ಅವ್ರನ್ನ ಬೆಳೆದ್ರು, ಸ್ಕೂಲ್ ಪಾಡ್ಗೆ ಸ್ಕೂಲ್ ಒಂದು ಬೆಳೀತು, ಸ್ಕೂಲ್ ಮಕ್ಕಳು